ಅಸ್ತಿತ್ವದಲ್ಲಿ ಇಲ್ಲದ ಪ್ರಕರಣಗಳನ್ನು ತೀರ್ಪಿನಲ್ಲಿ ಸೇರಿಸಿ ವಿಚಾರಣಾ ನ್ಯಾಯಾಲಯ ತೀರ್ಪನ್ನು ನೀಡಿತು. ಈ ತೀರ್ಪಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಒಂದು ಪ್ರಕರಣದ ವಿಚಾರವಾಗಿ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನ ಒಂದು ವಿಚಾರಣಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಮೂರು ಪ್ರಕರಣಗಳನ್ನು, ಅಂದರೆ ಒಂದು ಸುಪ್ರೀಂ ಕೋರ್ಟ್ ಮತ್ತು ಇನ್ನು ಇತರ 2 ಪ್ರಕರಣಗಳನ್ನು ಅಂದರೆ ಸೇರಿಸಿ ಆ ಪ್ರಕರಣಗಳು ಯಾವುದೇ ಒಂದು ಸೈಟೇಷನ್ಸಲ್ಲಾಗಲಿ ಎಲ್ಲೇ ಒಂದು ಆನ್ಲೈನ್ ಡೆಸ್ಕ್ನಲ್ಲಾಗಲಿ ಹುಡುಕಿದ್ರೆ ಸಿಗಲಿಲ್ಲ ಅಂಥ ಒಂದು ಪ್ರಕರಣಗಳನ್ನು, ಅಂದರೆ ಅಸ್ತಿತ್ವದಲ್ಲಿ ಇಲ್ಲದ ಪ್ರಕರಣಗಳನ್ನು ತನ್ನ ತೀರ್ಪಿನಲ್ಲಿ ಸೇರಿಸಿ ತೀರ್ಪನ್ನು ನೀಡಿರ್ತಾರೆ. ಈ ಒಂದು ಪ್ರಕರಣ ವಾಣಿಜ್ಯ ಸಿವಿಲ್ ಜ್ಯೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಂತೆ ಅದು ಬರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ನಡೆದಿರುತ್ತೆ. ಸೊ ಇದನ್ನು ಮಾಡಿದಂಥ ನ್ಯಾಯಾಧೀಶರು ಈ ಒಂದು ಅಸ್ತಿತ್ವದಲ್ಲಿ ಇಲ್ಲದ ಪ್ರಕರಣಗಳನ್ನು ಸೇರಿಸಿ ಆ ಒಂದು ದಾವೆಯನ್ನು ವಜಾಗೊಳಿಸಿರ್ತಾರೆ. ಸೊ ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಹೈಕೋರ್ಟ್ಗೆ ಬರಲಾಗಿತ್ತು. ಕರ್ನಾಟಕ ಹೈಕೋರ್ಟ್ ಇದನ್ನು ಪರಿಗಣಿಸಿ ಆ ಒಂದು ನ್ಯಾಯಾಧೀಶರ ವಿರುದ್ಧ ತನಿಖೆಯನ್ನು ಆಗಬೇಕು, ಹೆಚ್ಚಿನ ಒಂದು ವಿಚಾರಣೆ ಆಗಬೇಕು ಅಂತೇಳಿ ಒಂದು ಮಹತ್ವದ ಆದೇಶವನ್ನು ಸುಮನ್ ಕ್ಯಾಪಿಟಲ್ ವರ್ಸಸ್ ಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಪ್ರಕರಣದಲ್ಲಿ ನೀಡಲಾಗಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಅಂದರೆ ಇಲ್ಲಿ ಒಂದು ವಿಚಾರ ತಿಳಿಯುವಂಥದ್ದು ಏನು ಅಂದರೆ, ಯಾವುದೇ ಒಂದು ಸಿವಿಲ್ ಜ್ಯೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಿರಲಿ, ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರಲಿ, ಯಾವುದೇ ಒಂದು ನ್ಯಾಯಾಲಯ ತನ್ನ ತೀರ್ಪನ್ನು ನೀಡಬೇಕಾದ್ರೆ ಅದು ಅಸ್ತಿತ್ವದಲ್ಲಿ ಇರುವಂಥ ಒಂದು ಸೈಟೇಷನ್ಸನ್ನು ಕೋಟ್ ಮಾಡಿ ತೀರ್ಪನ್ನು ನೀಡಬೇಕಾಗಿರುತ್ತೆ. ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥ ತೀರ್ಪುಗಳನ್ನು ನೀಡಿದಂಥದ್ದು ಅದನ್ನು ನಮೂದು ಮಾಡಿ, ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥ ಸೈಟೇಷನ್ಸನ್ನು ತೀರ್ಪಿನಲ್ಲಿ ನಮೂದು ಮಾಡಿ ಆ ತೀರ್ಪನ್ನು ನೀಡಿದರೆ ಅದು ಉದ್ದೇಶಪೂರ್ವಕವಾಗಿ ನೀಡಲಾಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಸೊ ಹಾಗಾಗಿ ಯಾವ ಉದ್ದೇಶಕ್ಕಾಗಿ ಅವರು ಆ ಥರ ನೀಡಿದ್ದಾರೆ ಅನ್ನೋದನ್ನು ಆ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ನ್ಯಾಯಾಧೀಶರು ತನ್ನ ತೀರ್ಪನ್ನು ನೀಡಬೇಕಾದ್ರೆ ಇಲ್ಲದ ಪ್ರಕರಣವನ್ನು ಏಕಾಏಕಿಯಾಗಿ ಅಲ್ಲಿ ನಮೂದು ಮಾಡಿ ಅವರು ನೀಡ್ತಾರೆ. ಅದರಲ್ಲಿ ಅವರ ಉದ್ದೇಶ ಅಥವಾ ಇಂಟೆನ್ಷನ್ ಏನಿರುತ್ತೆ ಅನ್ನೋದನ್ನು ಆ ಪ್ರಕರಣಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಕರಣದ ತೀರ್ಪನ್ನು ನೀಡಬೇಕಾದ್ರೆ ಅಸ್ತಿತ್ವದಲ್ಲಿ ಇಲ್ಲದ ಒಂದು ತೀರ್ಪುಗಳ ಸೈಟೇಷನ್ಸ್ಗಳನ್ನು ಕೋಟ್ ಮಾಡಿ ತೀರ್ಪುಗಳನ್ನು ನೀಡಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಒಂದು ಮೂಲಕ ನೋಡ್ಬೋದಾಗಿರುತ್ತೆ.